In the absence of today's chief guest, who is also serving as the member of Legislative Assembly in Vijayanagara constituency and ex-minister of Karnataka State, Sri M. Krishnappa, he will also be joining us. And also our inaugurator, Avadita Sri Vinay Guruji, he will ಎಸ್ ಚಂದ್ರಶೇಖರ್ ಅಂತ DCF ಆಗಿ ನಿವೃತ್ತಿಗೊಂಡಿದ್ದೀನಿ. ಆದರೆ ಈಗ ಏನು ಈ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ಬೆಂಗಳೂರಿಗೆ ನಾನು ಅಧ್ಯಕ್ಷನಾಗಿದ್ದೀನಿ. ಇದರ ಕರ್ತವ್ಯ ಏನಪ್ಪ ಅಂದರೆ ನಮ್ಮ ಈಗಲೇ ರಾಷ್ಟ್ರಾಧ್ಯಕ್ಷರು ಹೇಳಿದಾಗೆ ನಮ್ಮದು ವಯಸ್ಸು ಒಂದು ಶೂನ್ಯ, ಅದು ಒಂದು ದಾಖಲೆಗಾಗಿ ಮಾತ್ರ. ಇದರಲ್ಲಿ ಏನು ನಾವು ನಿವೃತ್ತಿಗೊಂಡ ಮೇಲೆ ನಮ್ಮ ಒಂದು ಈ ಅನುಭವಗಳನ್ನು ಯಾರೇ ಇರೋದು, ಇತರರಿಗೆ, ವಿದ್ಯಾರ್ಥಿಗಳಿಗಿರ್ಬೋದು, ಸಾರ್ವಜನಿಕರಿರ್ಬೋದು ಅಥವಾ ಮಹಿಳಾ ಸಂಘಕ್ಕಿರ್ಬೋದು, ಅವ್ರಿಗೂ ಸಹ ನಾವು ಜ್ಞಾನವೃದ್ಧಿ, ನಾಗರಿಕ ಪ್ರಜ್ಞೆ ಮತ್ತು ಏನು ಅರ್ತ್ ಕೇರ್ ಮಿಷನ್, ಏನು ಮಾತೃಭೂಮಿನ ಉಳಿಸಬೇಕು, ಗ್ಲೋಬಲ್ ವಾರ್ಮಿಂಗ್ ಇದೆ, ಈಗ ಎಲ್ಲ ಕಡೆ ಕ್ಲೈಮೇಟ್ ಚೇಂಜ್ ನೋಡಿ, ಹವಾಗುಣ ಬದಲಾವಣೆ, ಟೈಮಿಗೆ ಸರಿಯಾಗಿ ಮಳೆ ಆಗ್ತಿಲ್ಲ, ಬೆಳೆ ಆಗ್ತಿಲ್ಲ. ಯಾಕೆ? ಸೊ ಪ್ರಕೃತಿಯ ಒಂದು ನಾಶವನ್ನು ತಡೆಗಟ್ಟಲು ನಾವು ಜನಜಾಗೃತಿಯನ್ನು ಬಹಳ ಮಹತ್ವಪೂರ್ಣವಾಗಿ ಪರಿಣಾಮಕಾರಿಯಾಗಿ ನಾವು ಆ್ಯಕ್ಚುಲಿ ಮಾಡ್ತಾಯಿದ್ದೀವಿ. ಸೊ ಒಂದು ಎರಡನೇದಾಗಿ ನಾವೇನು 40 ವರ್ಷದ ಆಚೆಗಿನ ಒಂದು ವಯಸ್ಕರಿಗೆ ನಾವು ಈ ಒಂದು JC ಅನ್ನೋ ಸಂಸ್ಥೆಯನ್ನು ಸೀನಿಯರ್ JC ಹುಟ್ಟಾಕಿದ್ದೀವಿ. 2017ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿತವಾಯಿತು. ನಾನೀಗ 9ನೇ ಅಧ್ಯಕ್ಷ. ಸೊ ಇದರದ್ದು ನಾವೇನು ಇದರಲ್ಲಿ ಗಾಲಿ ಚಕ್ರ ಕೊಡ್ತೀವಿ, ಕೃತಕ ಕಾಲು ಜೋಡಣೆ ಮಾಡ್ತೀವಿ ಆಕ್ಸಿಡೆಂಟ್ ಆದವರಿಗೆ, ಆಮೇಲೆ ಈ ವೀಲ್ ಚೇರ್ ಕೊಡ್ತೀವಿ, ಆಮೇಲೆ ಮಹಿಳೆಯರಿಗೆ, ಅಬಲೆಯರಿಗೆ ಸ್ವಿಮ್ಮಿಂಗ್ ಮಿಷನ್ನು ಸಹ ಕೊಡ್ತೀವಿ. ವರ್ಷಕ್ಕೆ 10,000 ಸ್ಕಾಲರ್ಶಿಪ್ಪನ್ನು ಸಹ 50 ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಈ ವರ್ಷ. ಇದರ ಏನಪ್ಪ ಅಂದರೆ PPF ಅಂತ 5,000 ರೂಪಾಯಿ ಎಲ್ಲ ಸದಸ್ಯರು ಅಥವಾ ಆಯ್ದ ಸದಸ್ಯರಿಂದ ತೊಗೊಂಡು ಇದನ್ನು ಅದನ್ನು ಪರಿಣಾಮಕಾರಿ ಯೂಸ್ ಮಾಡ್ತಾ ಇದ್ದೀವಿ, ಯಾವುದೇ ಒಂದು ಇದಿಲ್ಲದಂಗೆ. ಸೊ ಈ ಒಂದು ಏನು ಸ್ಕಾಲರ್ಶಿಪ್ ಕೊಡ್ತೀವಿ ಮಕ್ಕಳಿಗೆ ಬಹಳ ಅನುಕೂಲ ಆಗ್ತಿದೆ, ನಮಗೆ ಬಹಳವಾಗಿ ನಮಗೆ ಋಣಿಯಾಗಿದೆ. ಆದ್ದರಿಂದ ಇದು ಒಂದು ಸೇವಾ ಸಂಸ್ಥೆ, ಇದು ನಿಷ್ಕಲ್ಮಶವಾಗಿ ನಾವು ಯಾವುದೇ ಒಂದು ಉದ್ದೇಶದಿಂದ ನಮ್ಮ ಸ್ವಯಂ ಬಿಟ್ಟು ನಾವು ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಜಾಸ್ತಿಯಾಗಿ ನಾವು ಕೊಡುಗೆಯನ್ನು ನೀಡ್ತಾ ಇದ್ದೀವಿ. ಆಮೇಲೆ ಯೋಗ, ಆರೋಗ್ಯದ ಬಗ್ಗೆಯೂ ಸಹ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಮನುಷ್ಯನಿಗೆ ಮೊದಲು ನೀರು, ಆಮೇಲೆ ಆಹಾರ, ಆಮೇಲೆ ಆರೋಗ್ಯದಕ್ಕೂ ಬೇಕು. ಯೋಗವನ್ನು ಸಹ ನಾವು ಅದಕ್ಕೆ ಉತ್ತೇಜನ ಕೊಡ್ತೇವೆ. ಓಕೆ ಸರ್, ಈಗ 25ನೇ ವರ್ಷದ ವಾರ್ಷಿಕೋತ್ಸವ, 25ನೇ ವಾರ್ಷಿಕೋತ್ಸವ, ಇದಕ್ಕೆ ವಿಜಯೋತ್ಸವ 2026 ಅಂತ ಕರಿತೀವಿ. 7-8 ಸನ್ಮಾನ್ಯ ಶಾಸಕರು ಇಲ್ಲಿನ M. ಕೃಷ್ಣಪ್ಪನವರು ಬರ್ತಾ ಇದ್ದಾರೆ, ಸ್ವಾಮೀಜಿ ವಿನಯ್ ಗುರೂಜಿ ಬರ್ತಾ ಇದ್ದಾರೆ. ಸೊ ಮಹತ್ವ ಇದು. ಆಮೇಲೆ ನಮ್ಮ TVN ಮೂರ್ತಿ ಅಂತ JC ನ್ಯಾಷನಲ್ ಅಧ್ಯಕ್ಷ ಹಿಂದಿನ ಅವರು ಸಹ ಬರ್ತಾ ಇದ್ದಾರೆ. ವಿಜೃಂಭಣೆಯಿಂದ ಮಹತ್ವಪೂರ್ಣವಾಗಿ ಅರ್ಥಪೂರ್ಣವಾಗಿ ನೆರವೇರಿಕೆ ಅರ್ಥಪೂರ್ಣವಾಗಿ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ವೆರಿ ಗುಡ್, ಕ್ರಿಯಾಶೀಲರಾಗಿದ್ದೀವಿ. ನೋಡಿ 60 ವರ್ಷ ಆದರೂ 40 ವರ್ಷ ಆದರೂ ಸಹ ಎಲ್ಲರೂ ಸಹ ಚೇತನವಾಗಿದ್ದಾರೆ, ಯುವ ಚೇತನಾಗಿದ್ದಾರೆ. ಯಾರು ನಮ್ಮನ್ನು ರಿಟೈರ್ ಆಗಿದ್ದಾರೆ ಅನ್ನೋಲ್ಲ. ಯಾಕೆ? ಆರೋಗ್ಯ ಕಾಪಾಡ್ಕೊಳ್ತೀವಿ. ಅದನ್ನು ನಾವೇನು ಪ್ರಧಾನಮಂತ್ರಿಗಳ ಒಂದು ಏನಿದೆ, ಒಂದು ಜನವರಿ 21 ಯೋಗವನ್ನು ಆಚರಿಸ್ತೀವಿ. ಆಮೇಲೆ ಬ್ರೈನ್ ಡೇ ಆಚರಿಸ್ತೀವಿ, ಹಾರ್ಟ್ ಡೇ ಅದನ್ನು ಆಚರಣೆ ಮಾಡ್ತೀವಿ. ಪ್ರತಿಯೊಂದು ಸಹ ಯಾವುದನ್ನು ಬಿಡದಾಗಿ ನಾವು ಸಾಮಾಜಿಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಅರ್ಥಪಡೋ. ಎಸ್ ಚಂದ್ರಶೇಖರ್, ನಾವು ಇಂದಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ. ಈಗ ನಾನು ಅಧ್ಯಕ್ಷ, ಬೆಂಗಳೂರು ಲೀಜನ್ನಿನ ಅಧ್ಯಕ್ಷರಾಗಿದ್ದೀನಿ. ಆದ್ದರಿಂದ ಇವರು ಮುನಿಯಪ್ಪ ಅಂತ ಇದು ಸಹ ನಾವು ನಮ್ಮದೇ ಆಗಿರ್ತಕ್ಕಂಥ ಪ್ರಾಯೋಜಿಕವಾಗಿ ನಮ್ಮ ಏನು ರಾಜರಾಜೇಶ್ವರಿ ನಗರದ ಒಂದು ಸ್ನೇಹಕೂಟದ ಅಧ್ಯಕ್ಷರು ಮುನಿಯಪ್ಪ ಅಂತ ಇಲ್ಲಿ ONGC ಅಧಿಕಾರಿಯಾಗಿದ್ದರು. ಸೊ ಎಲ್ಲರೂ ಸೇರಿ ನಾವು ಒಟ್ಟಾರೆಯಾಗಿ ಬಹಳ ಕಾರ್ಯಕ್ರಮನ ಕ್ರಿಯಾಶೀಲ ಮಾಡ್ತೇವೆ. ಓಕೆ, ಧನ್ಯವಾದ. ಓಕೆ, ಥ್ಯಾಂಕ್ ಯು.